ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ಈ ಭಾಗದಲ್ಲಿ ನಾವು ಯಜುರ್ವೇದ ಭಾಷ್ಯದ ಪ್ರಥಮ ಅಧ್ಯಾಯದ 4ನೆಯ ಮಂತ್ರದ ಪರಿಚಯವನ್ನು ಮಾಡಿಕೊಳ್ಳೋಣ. ಸಾ ವಿಶ್ವಾಯು ಎಂದು ಆರಂಭವಾಗುವ ಈ ಮಂತ್ರದ ಋಷಿಯು ಪರಮೇಷ್ಠಿ ಪ್ರಜಾಪತಿ. ವಿಷ್ಣುವು ಅಂದರೆ ವ್ಯಾಪಕನಾದ ಪರಮೇಶ್ವರನು ಇದರ ದೇವತೆ. ಅನುಷ್ಠುಪ್ ಛಂದಸ್ಸು, ಗಾಂಧಾರ ಸ್ವರ. ಸಾ ಅಂದರೆ ಆ ವಾಣಿಯು, ಅಂದರೆ ಇಲ್ಲಿ ವಾಣಿಯೇ ಯಜ್ಞವು ಎಂಬ ಭಾವದಲ್ಲಿ. ವಿಶ್ವಾಯು ಅಂದರೆ ಪೂರ್ಣ ಆಯಸ್ಸನ್ನು, ಆ ವಾಣಿಯು ಪೂರ್ಣ ಆಯಸ್ಸನ್ನು ನೀಡುವಂತಹದು. ಸಾ ಆ ವಾಣಿಯು ವಿಶ್ವಕರ್ಮ ಅಂದರೆ ಶಿಲ್ಪವಿದ್ಯೆಯನ್ನು ನೀಡತಕ್ಕದ್ದಾಗಿ ಸಂಪೂರ್ಣ ಕ್ರಿಯಾಕಾಂಡವನ್ನು ನೆರವೇರಿಸಿಕೊಡುವುದು. ಸಾ ಅಂದರೆ ಆ ವಾಣಿಯು ವಿಶ್ವಧಾಯಾಹ ಅಂದರೆ ಸಂಪೂರ್ಣ ವಿದ್ಯೆಯನ್ನು ಪ್ರಕಾಶಗೊಳಿಸಿ ವಿದ್ಯಾ ಗುಣಗಳಿಂದ ಸಂಪೂರ್ಣ ಜಗತ್ತನ್ನು ಧರಿಸುವುದು. ಇಂದ್ರಸ್ಯ ಅಂದರೆ ಪರಮೇಶ್ವರನ ಅಥವಾ ಯಜ್ಞದ ತ್ವ ಆ ಇಲ್ಲಿ ಯುಷ್ಮತ್ ಶಬ್ದದ ಅರ್ಥವನ್ನು ಹೀಗೆ ಗ್ರಹಿಸಬೇಕು. ಭಾಗಂ ಅಂದರೆ ಆ ಭಾಗಂ ಶುಭ ಗುಣಗಳಿಗೆ ಆಶ್ರಯವಾಗಿ ಭಜನೀಯವಾದ ಯಜ್ಞವನ್ನು, ಅಂದರೆ ಆ ಯಜ್ಞವನ್ನು ಸೋಮೇನ ಶಿಲ್ಪ ವಿದ್ಯೆಯಿಂದ ಪಡೆದ ರಸ ಅಥವಾ ಆನಂದದಿಂದ ಆ ತನ್ಮಚ್ಚಿ ಅಂದರೆ ನನ್ನ ಹೃದಯದಲ್ಲಿ ಸಂಪೂರ್ಣವಾಗಿ ದೃಢಪಡಿಸಿಕೊಳ್ಳುತ್ತೇನೆ. ವಿಷ್ಣು ಚರಾಚರ ವಿಶ್ವವನ್ನು ವ್ಯಾಪಿಸಿರುವ ಪರಮೇಶ್ವರನೇ, ಹವ್ಯಂ ಯಜ್ಞಕ್ಕೆ ಸಂಬಂಧಿಸಿದ ಹವಿಸ್ಸನ್ನು ಅಥವಾ ವಿಜ್ಞಾನವನ್ನು, ತತ್ವಜ್ಞಾನವನ್ನು ರಕ್ಷಾ ಸದಾ ಕಾಪಾಡು ಎಂದು. ಈ ಮಂತ್ರದ ಭಾವಾರ್ಥವು ಹೀಗಿರುವುದು. ಹೇ ವ್ಯಾಪಕನಾದ ಪರಮೇಶ್ವರನೇ, ನೀನು ಧಾರಣೆ ಮಾಡಿರುವ ವಾಣಿಯು, ಇಲ್ಲಿ ವಾಣಿ ಎಂದರೆ ವೇದವಾಣಿಯು ಪೂರ್ಣ ಆಯಸ್ಸನ್ನು ಉಂಟು ಮಾಡುವುದು. ಶಿಲ್ಪ ವಿದ್ಯೆಯನ್ನು ನೀಡಿ ಸಮಸ್ತ ಕ್ರಿಯಾಕಾಂಡವನ್ನು ಸಿದ್ಧಿಗೊಳಿಸುವುದು. ಸಂಪೂರ್ಣ ವಿದ್ಯೆಯನ್ನು ಪ್ರಕಾಶಪಡಿಸಿ ವಿದ್ಯಾ ಗುಣಗಳಿಂದ ಸಮಸ್ತ ಜಗತ್ತನ್ನು ಧರಿಸುವುದು. ಈ ರೀತಿಯಾಗಿ ವೇದವಾಣಿಯು ಪೂರ್ಣ ಆಯಸ್ಸನ್ನು ಉಂಟು ಮಾಡುವ ವೇದವಾಣಿಯು, ಶಿಲ್ಪ ವಿದ್ಯೆಯನ್ನು ನೀಡುವಂತಹ ವೇದವಾಣಿಯು, ಹಾಗೂ ಸಂಪೂರ್ಣ ವಿದ್ಯೆಯನ್ನು ಪ್ರಕಾಶಪಡಿಸಿ ಆ ವಿದ್ಯಾ ಗುಣಗಳಿಂದ ಸಮಸ್ತ ಜಗತ್ತನ್ನು ಧರಿಸುವಂತಹ ವೇದವಾಣಿಯು, ಈ ಮೂರು ವಿಧದಲ್ಲಿ ನಿನ್ನ ಆ ವಾಣಿಯನ್ನು ಗ್ರಹಿಸಿ ನಾನು ಶುಭಗುಣಯುಕ್ತವಾದ ಆ ಯಜ್ಞವನ್ನು ಶಿಲ್ಪ ವಿದ್ಯೆಯಿಂದ ಪಡೆದ ಆನಂದದಿಂದ ನನ್ನ ಮನಸ್ಸಿನಲ್ಲಿ ದೃಢಪಡಿಸಿಕೊಳ್ಳುತ್ತೇನೆ. ಅಂದರೆ ಆ ವೇದ ವಾಕ್ಕನ್ನು ನನ್ನ ಮನಸ್ಸಿನಲ್ಲಿ ದೃಢಪಡಿಸಿಕೊಳ್ಳುತ್ತೇನೆ. ಯಜ್ಞದ ದ್ರವ್ಯವನ್ನು, ವಿಜ್ಞಾನವನ್ನು, ಅಂದರೆ ಆ ಯಜ್ಞದ ಫಲವನ್ನು, ಅದರಿಂದ ನಮಗೆ ಅರಿವಾಗುವ ತತ್ವಜ್ಞಾನವನ್ನು ನಮಗೆ ರಕ್ಷಿಸಿಕೊಡು. ಇಲ್ಲಿ ವಾಣಿಯನ್ನು, ವೇದವಾಣಿಯನ್ನು 3 ವಿಧವೆಂದು ಈಗಾಗಲೇ ಹೇಳಲ್ಪಟ್ಟಿರುವುದು. ಬ್ರಹ್ಮಚರ್ಯಾಶ್ರಮದಲ್ಲಿ ಪೂರ್ಣ ವಿದ್ಯೆಯನ್ನು ಅಧ್ಯಯನ ಮಾಡಲು, ತನ್ಮೂಲಕ ಪೂರ್ಣಾಯಸ್ಸನ್ನು ಹೊಂದಲು ಸೇವಿಸುವ ವಾಣಿಯು ಮೊದಲನೆಯದು. ಗೃಹಸ್ಥಾಶ್ರಮದಲ್ಲಿ ಅನೇಕ ವಿಧವಾದ ಕರ್ಮಾಚರಣೆಯಿಂದ ಉದ್ಯೋಗ ಸುಖವನ್ನು ನೀಡುವ ಬಹು ವಿಸ್ತಾರವಾಗಿ ಬೆಳೆಸುವ ವಾಣಿಯು ಎರಡನೆಯದು. ಇದನ್ನೇ ಶಿಲ್ಪ ವಿದ್ಯೆಯನ್ನು ನೀಡಿ ಸಮಸ್ತ ಕ್ರಿಯಾಕಾಂಡವನ್ನು ಸಿದ್ಧಿಗೊಳಿಸುವುದು ಎಂದು ಹೇಳಲಾಗಿದೆ. ನಾವು ಗೃಹಸ್ಥಾಶ್ರಮದಲ್ಲಿ ಉದ್ಯೋಗ ನಿರತರಾಗಿದ್ದಾಗ ವಿವಿಧ ಪದಾರ್ಥಗಳ ಗುಣಗಳನ್ನು ಅರಿತವರಾಗಿ ಆ ಪದಾರ್ಥಗಳ ಸಂಯೋಜನೆಯಿಂದ ನಮ್ಮ ಉದ್ಯೋಗವನ್ನು ನಿರ್ವಹಿಸುತ್ತಾ ತನ್ಮೂಲಕ ನಮ್ಮ ಜೀವನ ನಿರ್ವಹಣೆಯನ್ನು ಮಾಡಿಕೊಳ್ಳುತ್ತೇವೆ. ಇದಕ್ಕೂ ಸಹ ವೇದವಾಣಿಯೇ ಆಧಾರವಾಗಿದೆ. ಎಲ್ಲ ಮಾನವರಿಂದಲೂ ಎಲ್ಲ ಮಾನವರಿಗೂ ಶರೀರ ಮತ್ತು ಆತ್ಮಗಳ ಸುಖ ವೃದ್ಧಿಗಾಗಿ ಈಶ್ವರ ಮೊದಲಾದ ಪದಾರ್ಥಗಳ ವಿಜ್ಞಾನವನ್ನು ಪ್ರಕಾಶಪಡಿಸಿಕೊಡುವ ಮತ್ತು ವಾನಪ್ರಸ್ಥ ಹಾಗೂ ಸನ್ಯಾಸಾಶ್ರಮಗಳಲ್ಲಿ ಉಪದೇಶಿಸಲ್ಪಡುವ ವಾಣಿಯು ಮೂರನೆಯದು. ಅಂದರೆ ಮುಂದೆ ನಾವು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದಾಗ ಪ್ರಪಂಚದಿಂದ ವಿಮುಖರಾಗಿ ತತ್ವಗಳಲ್ಲಿ ನಿರತರಾಗಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವಂತಹ ಅವಕಾಶಗಳಿಗೆ ವೇದ ವಿದ್ಯೆಯೇ ಅವಕಾಶವನ್ನು ಕೊಡುತ್ತದೆ.
ಅಲ್ಲಿಯೂ ಸಹ ವೇದವಾಣಿಯು ಎಲ್ಲ ವಿದ್ಯೆಗಳ ವಿಜ್ಞಾನವನ್ನು, ಅವುಗಳಲ್ಲಿ ಅಡಗಿರುವ ತತ್ವಜ್ಞಾನವನ್ನು ತೋರಿಸಿಕೊಟ್ಟು ತನ್ಮೂಲಕ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ನಮ್ಮ ಪ್ರಯತ್ನಕ್ಕೆ ನಾಂದಿ ಹಾಡುತ್ತದೆ. ಇಂತಹ ವೇದವಾಣಿಗಳಿಲ್ಲದೆ ಯಾರಿಗೂ ಪೂರ್ಣ ಸುಖವು ದೊರಕಲಾರದು. ಇದರಿಂದಲೇ ಮನುಷ್ಯರು ಪೂರ್ವೋಕ್ತವಾದ ಯಜ್ಞವನ್ನು ಅನುಷ್ಠಾನ ಮಾಡಬೇಕು. ಅಂದರೆ ಬ್ರಹ್ಮಚರ್ಯಾಶ್ರಮದಲ್ಲಿ ಆಗಲಿ, ಗೃಹಸ್ಥಾಶ್ರಮದಲ್ಲಿ ಆಗಲಿ, ಮುಂದೆ ವಾನಪ್ರಸ್ಥಾಶ್ರಮದಲ್ಲಿ ಆಗಲಿ, ವೇದವನ್ನು ಆಧರಿಸಿ ವಿವಿಧ ವಿಜ್ಞಾನಗಳಿಂದ, ವಿವಿಧ ಜ್ಞಾನಗಳಿಂದ ನಮ್ಮ ಜೀವನವನ್ನು ಸಂಪದ್ಭರಿತವಾಗಿಸಿಕೊಳ್ಳಬೇಕು. ವ್ಯಾಪಕನಾದ ಪರಮೇಶ್ವರನನ್ನು ಸ್ತುತಿಸಿ ಪ್ರಾರ್ಥಿಸಿ ಉಪಾಸನೆ ಮಾಡಬೇಕು. ಹೀಗೆ ಅನುಷ್ಠಾನ ಮಾಡಿದ ಯಜ್ಞವು ಜಗತ್ತಿನಲ್ಲಿ ರಕ್ಷಣೆಯನ್ನು ನೀಡುತ್ತದೆ. ನೆನಪಿರಲಿ, ಇಲ್ಲಿ ಯಜ್ಞವೆಂದರೆ ಬ್ರಹ್ಮಚರ್ಯಾಶ್ರಮದಲ್ಲಿ ನಾವು ಮಾಡುವ ಅಧ್ಯಯನ, ಗೃಹಸ್ಥಾಶ್ರಮದಲ್ಲಿ ವಿವಿಧ ವಿದ್ಯೆಗಳನ್ನು ಕಲಿತು ನಾವು ನಡೆಸುವ ಜೀವನ ನಿರ್ವಹಣೆ, ಹಾಗೂ ವಾನಪ್ರಸ್ಥ ಸನ್ಯಾಸಾಶ್ರಮಗಳಲ್ಲಿ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ನಾವು ಮಾಡುವ ಸಾಧನೆ, ಅದನ್ನೇ ಸಮರ್ಪಣೆಯ ಯಜ್ಞವೆಂದು ಹೇಳುವುದು. ಪ್ರೀತಿಯಿಂದ ಮತ್ತು ಸತ್ಯ ಭಾವನೆಯಿಂದ ಪ್ರಾರ್ಥಿಸಲ್ಪಟ್ಟ ಈಶ್ವರನು ಹೀಗೆ ಪ್ರಾರ್ಥಿಸುವವರನ್ನು ಸರ್ವದಾ ರಕ್ಷಿಸುತ್ತಾನೆ. ಕರ್ಮಾಚರಣೆಯಲ್ಲಿ ನಿಪುಣರಾಗಿ ಪರೋಪಕಾರಿಗಳಾದ ಧಾರ್ಮಿಕ ಜನರು ಈಶ್ವರನನ್ನು, ಧರ್ಮವನ್ನು ಚೆನ್ನಾಗಿ ಅರಿತು ಸರಿಯಾದ ಕರ್ಮಾಚರಣೆಯ ಸಾಧನದಿಂದ ಐಹಿಕ ಅಂದರೆ ಈ ಲೋಕದ ಮತ್ತು ಪಾರಲೌಕಿಕ ಅಂದರೆ ಪರಲೋಕದ ಸುಖವನ್ನು ಹೊಂದುತ್ತಾರೆ. ಇತರ ಜನರಿಗೆ ಅಂದರೆ ಯಾರು ಈ ರೀತಿ ಯೋಗ್ಯವಾದ ಕರ್ಮಾಚರಣೆಯಿಂದ ಅಧ್ಯಯನ, ಉದ್ಯೋಗ ನಿರ್ವಹಣೆ ಹಾಗೂ ಅಂತಿಮವಾಗಿ ಭಗವತ್ ಸಾಕ್ಷಾತ್ಕಾರದ ಯೋಗ್ಯ ಕರ್ಮಾಚರಣೆಯಿಂದ ಯಜ್ಞವನ್ನು ಆಚರಿಸುವುದಿಲ್ಲವೋ ಅಂತಹ ಜನರಿಗೆ ಸುಖ ಇರುವುದಿಲ್ಲ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.